ಕಿಚ್ಚ ಸುದೀಪ್ ಅವರು ಕಾಕಿ ಹಾಕೊಂಡು ಸಿನಿಮಾ ಮಾಡಿದಾಗೆಲ್ಲ ಆ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿದೆ. ಉದಾಹರಣೆಗೆ ವೀರ ಮದಕರಿ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ಮದಕರಿ ನಾಯಕ, ಹುಬ್ಬಳ್ಳಿ ಈ ಸಿನಿಮಾಗಳೆಲ್ಲೂ ಆ ಲಿಸ್ಟಲ್ಲಿ ಸೇರುವಂಥ ಸಿನಿಮಾಗಳು. ಸೊ ಎಗೇನ್ ಈಗ ಸುದೀಪ್ ಅವರು ಕಾಕಿನಲ್ಲಿ ಬರ್ತಾ ಇದ್ದಾರೆ. ಆ ಸಿನಿಮಾನೇ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ಸ್ಗಾಗಿ ಅಭಿಮಾನಿಗಳು ತುಂಬ ಕಾಯ್ತಾ ಇದ್ದಾರೆ. ಸೊ ನನ್ನ ಜೊತೆಗೆ ಸದ್ಯಕ್ಕೆ ಸಿನಿಮಾದಲ್ಲಿ ಅಂದರೆ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ಮಾಡಿದಂಥ ಪ್ರವೀಣ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸಿನಿಮಾದ ಅಪ್ಡೇಟ್ಸ್ ಬಗ್ಗೆ ಮತ್ತು ಸುದೀಪ್ ಸರ್ ಒಂದು ಒಡನಾಟದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಪ್ರವೀಣ್ ಅವರೇ ಹೇಗಿದ್ರೆ? ತುಂಬ ಫೀಲ್ಡಲ್ಲಿ ಅಂದರೆ ಕ್ರಿಕೆಟ್ ಫೀಲ್ಡಲ್ಲೇ ಸಾಕಷ್ಟು ಬಾರಿ ನೋಡಿದ್ದಾಯಿತು. ಏನೀಗ ಸಿನಿಮಾ ಕಡೆಗೆ ವಾಪಸ್ಸು ಮ್ಯಾಕ್ಸ್ ಸಿನಿಮಾ. ಸುದೀಪ್ ಅವರು ಮೊದಲೇ ಹೇಳಿದಾಗೆ ಕಾಕಿ ಹಾಕಿ ಬಂದಾಗೆಲ್ಲ ಸೂಪರ್ ಹಿಟ್ ಆಗಿದೆ ಸಿನಿಮಾಗಳೆಲ್ಲ. ಸೊ ಆ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಮ್ಯಾಕ್ಸು ಕೂಡ ಆ ಥರದ್ದು ವೈಬ್ಸ್ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ಸ್ ಬಗ್ಗೆ ನೀವು ಹೇಳೋದಾದರೆ? ಅಪ್ಡೇಟ್ಸ್ ಬಗ್ಗೆ ಈಗಾಗಲೇ ಅಣ್ಣ ಅವರ ಟ್ವಿಟರ್ ಅಕೌಂಟಲ್ಲಿ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಬರ್ತಾ ಇದೆ, ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಬಾಕಿ ಇದೆ ಅಂತ. ಬಟ್ ನನಗೆ ಕೇಳಿದ್ರೆ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಕ್ಲೈಮ್ಯಾಕ್ಸು. ಇನ್ನೊಂದು ಸ್ವಲ್ಪ ಪೋರ್ಷನ್ ಬಾಕಿ ಇದೆ, ಅದು ಇನ್ನೇನು ಒಂದು ಮಂತಲ್ಲಿ ಮುಗಿಸ್ಬೋದು. ಬಟ್ ನೀವು ಹೇಳ್ದಂಗೆ ಕಾಕಿ ಹಾಕ್ದಾಗೆಲ್ಲ ಅಣ್ಣ ಎಕ್ಸ್ಟ್ರಾಡಿನರಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಮಾಸ್ ಹಿಟ್ ಆಗಿದೆ ಮೂವಿ. ಸೊ ಇದು ಅಷ್ಟೇ ಎಕ್ಸ್ಟ್ರಾಡಿನರಿ ಹಿಟ್ ಆಗುತ್ತೆ ನನ್ನ ಪ್ರಕಾರ. ಮತ್ತು ಮೂವಿಗೆ ಏನೇನು ಬೇಕು ಏನೇನು ಬೇಡ, ಎಡಿಟಿಂಗ್ ಆಗಲಿ ಮತ್ತು ಇನ್ನೊಂದು ಮತ್ತು ಕ್ಯಾಮ್ರಾ ವರ್ಕ್ಸ್ ಆಗಲಿ, ಕ್ಯಾಮ್ರಾ ಆ್ಯಂಗಲ್ಗಳಾಗಲಿ ಅಣ್ಣಂಗೆ ತುಂಬ ಸಖತ್ತಾಗಿ ಗೊತ್ತು. ಸೊ ಅವರು ಎಡಿಟು ಮೈಂಡಲ್ಲೇ ಇರುತ್ತೆ ಅವ್ರಿಗೆ, ಓಕೆನಾ. ಸೊ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರ್ತಾರೆ ಅವರು, ಕ್ಯಾಮ್ರಾ DOPಗಾಗಲಿ ಡೈರೆಕ್ಷನ್ ಟೀಮ್ಗಾಗಲಿ. ಸೊ ಎಲ್ಲ ಸಕ್ಕತ್ತಾಗಿ ಮೂಡಿ ಬರ್ತಾಯಿದೆ. ನೀವು ಇನ್ನೊಂದು ಬ್ಲಾಕ್ ಬಸ್ಟರ್ ಖಂಡಿತ ನೋಡ್ತೀರಾ ಈ ಮೂವಿ ಮುಖಾಂತರ. ಪೊಲೀಸ್ ಪಾತ್ರಗಳು ಅಂತಂದರೆ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ಆ ಪಾತ್ರಗಳಲ್ಲಿ ಸುದೀಪ್ ಅವರು. ಸೊ ನಿಮಗೆ ಅವರು ಪಾತ್ರದಲ್ಲಿ ಅಂದರೆ ಪೊಲೀಸ್ ಪಾತ್ರದಲ್ಲಿ ಮಾಡಿದಂಥ ಯಾವ ಸಿನಿಮಾ ಸಿಕ್ಕಾಪಟ್ಟೆ ಕಾಡುವಂಥದ್ದು? ನನಗೆ ಅಫ್ಕೋರ್ಸ್ ವೀರ ಮದಕರಿ. ಅದು ಬಿಟ್ಟರೆ ನಾನು ಇದು ಹುಬ್ಬಳ್ಳಿ ನೋಡಿದ್ದೀನಿ, ಇದು ಎರಡು. ಬಟ್ ಇದು ಎರಡು ಏನಿದೆಯಲ್ಲ, ಇದಕ್ಕಿಂತ ಜಾಸ್ತಿ ಅಂದರೆ ಇನ್ನೂ 10% ತೂಕ ಜಾಸ್ತಿ ಈ ಮ್ಯಾಕ್ಸಲ್ಲಿದೆ. ಸೊ ನೀವು ಅವ್ರನ್ನ ಇನ್ನೂ ಡಿಫ್ರೆಂಟ್ ವೇರಿಯೇಷನಲ್ಲಿ ನೋಡ್ತೀರಾ ಅಣ್ಣನ. ನಾನು ಇದನ್ನು ಏನಂತಾರೆ ಎಲಾಬ್ರೇಟ್ ಆಗಲಿ ಇದಾಗಲಿ ಏನೂ ಮಾಡ್ತಾಯಿಲ್ಲ, ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರು ಒಂದೊಂದು ಫ್ರೇಮಲ್ಲೂ ಹೆಂಗೆ ಕಾಣಿಸ್ತಾರಂದರೆ ನೀವು ಹಿಂಗೆ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತೀರ. ಆ ಆ್ಯಟಿಟ್ಯೂಡ್ ಆಗಲಿ, ಸ್ವ್ಯಾಗ್ ಆಗಲಿ, ಮಾಸ್ ಕಿಲ್ಲರ್ ಆಗಿದೆ. ಇದೇ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮೂವಿಯಿಂದ. ಸಿನಿಮಾದ ಗ್ಲಿಮ್ಸ್ ಒಂದಷ್ಟು ಬಿಟ್ಟಿದ್ರು, ಆ ಗ್ಲಿಮ್ಸ್ ನೋಡ್ತಾ ಇದ್ರೆ ಈ ಸಿನಿಮಾದ ಟೈಟಲ್ ಮ್ಯಾಕ್ಸ್ ಇದೆ. ಸೊ ಮ್ಯಾಕ್ಸ್ ಅಂದರೆ ವೈಲೆನ್ಸಲ್ಲಿ ಮ್ಯಾಕ್ಸ್ ಇರ್ಬೋದಾ ಅಂತ, ಮ್ಯಾಕ್ಸಿಮಮ್ ಇರ್ಬೋದಾ ಅಂತ? 100% ಆ ಡೈಲಾಗಲ್ಲೇ ಇದೆ, ಓಕೆನಾ. ಮ್ಯಾಕ್ಸ್ ಅಂದರೆ ಒಂಥರ ಅದು ಮ್ಯಾಕ್ಸಿಮಮ್ ಸೌಂಡ್ ಮಾಡುತ್ತೆ. ಇನ್ನೇನು ನಿಮಗೆ ಪರದೆ ಮುಂದೆ ಬರುತ್ತೆ ಇನ್ನೊಂದು ತಿಂಗಳು ಅಂದರೆ ಅದೆಲ್ಲ ಇದು DI ಎಲ್ಲ ಆಗಿ ಎಲ್ಲ ಎಡಿಟಿಂಗ್ ಆಗಲಿ ಅದೆಲ್ಲ ಆಗಿ 1 ತಿಂಗಳಲ್ಲ, ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಬೇಕು ಬರೋಕ್ಕೆ. ಬಟ್ ಎಷ್ಟು ಮ್ಯಾಕ್ಸಿಮಮ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಫ್ಯಾನ್ಸು, ಅದಕ್ಕಿಂತ ಮೀರಿ ಬರುತ್ತೆ. ಇಷ್ಟು ದಶಕಗಳಾದರೂ ಕೂಡ ಆ ಪಾತ್ರಗಳು ಅಂತ ಬಂದಾಗೆ ಒಳಗಡೆ ಜೀವಿಸ್ತಾರೆ ಆ್ಯಕ್ಚುಲಿ ಸರ್. ಆ ಪಾತ್ರ ಅಂದರೆ ಪೊಲೀಸ್ ಪಾತ್ರ ಅಂತ ಬಂದಾಗ ಆ ಮ್ಯಾನರಿಸಮು ಮತ್ತು ಆ ಮೈಕಟ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ. ಬಟ್ ಪೊಲೀಸ್ ಪಾತ್ರದಲ್ಲಿ ಹೇಳಿ ಮಾಡಿಸ್ದಂಗಿರುತ್ತೆ. ಈ ಪೊಲೀಸ್ ಪಾತ್ರಗಳು ಅಂದರೆ ಯಾಕೆ ಅಷ್ಟೊಂದು ಇಷ್ಟ ಅಂತ ಯಾವ ಥರ ಮಾತಾಡ್ಸಿದ್ದಾರೆ ಸುದೀಪ್ ಸರ್? ಅವ್ರಿಗೇನೋ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ಅದು ಒಂಥರ ಈಸಿಯಾಗಿ ತೊಗೊತಾರೆ. ಯಾಕೆಂದರೆ ಅಷ್ಟು ವರ್ಷ ಎಕ್ಸ್ಪೀರಿಯೆನ್ಸಿಂದ ಮಾಡಿ ಪೊಲೀಸ್ ಕ್ಯಾರೆಕ್ಟರ್ಸು ತುಂಬ ಈಸಿಯಾಗಿ ಮಾಡ್ತಾರೆ ಅವರು. ಬಟ್ ಅಂದರೆ ನೋಡೋರ್ಗೂ ಅಷ್ಟೇ ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದಾರೆ ಅನ್ಸ್ಬಿಟ್ಟು. ಬಟ್ ಅದರಲ್ಲಿ ಏನೇನು ಎಫರ್ಟ್ಸ್ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತು. ಮತ್ತು ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಇವಾಗ 3 ಕಡೆಯಿಂದನೂ ಕ್ಯಾಮ್ರಾ ಬರ್ತಾಯಿದೆ ಅವ್ರ ಮೇಲೆ ಅಂದರೆ, ಈ ಒಂದು ಕ್ಯಾಮ್ರಾ ಬಂದಿದೆ ಅಂದ್ಕೊಳ್ಳಿ, ಇದು ಇಲ್ಲಿ ಕರೆಕ್ಟಾಗಿ ಬರ್ತಿದ್ಯಾ ಈ 2 ಕಡೆಯಿಂದ ಅದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಅಷ್ಟು ಸೆನ್ಸ್ ಇರುತ್ತೆ ಅವ್ರಿಗೆ. ಸೊ ಹೇಳ್ಕೊಟ್ಟಿರ್ತಾರೆ, ಬಟ್ ಅದು ಬಂದಿಲ್ಲ ಅಂದರೆ ತಿರ್ಗಾ ಮಾಡೋಣ, ಕರೆಕ್ಟಾಗಿ ಮಾಡೋಣ ಅಂತ ಹೇಳ್ತಾರೆ. ಆ ಥರ ಒಂದು ಏನಂತಾರೆ, ಅದು ಪರ್ಫೆಕ್ಷನ್ ಇಲ್ಲ ಅಂದರೆ ಟೇಕ್ ಓಕೆ ಮಾಡಲ್ಲ ಅಣ್ಣ, ಆ ಥರ.